ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 22 ದೇಶದ ರಕ್ಷಣೆ. ಇದು 9th ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಈ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ನಮ್ಮ ದೇಶವು ಅನೇಕ ಹೋರಾಟಗಳು, ತ್ಯಾಗ, ಬಲಿದಾನಗಳಿಂದ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಯಾವ ಸ್ವತಂತ್ರವಾಯಿತು? 1947 ಆಗಸ್ಟ್ 15ರಂದು. ಈ ಸ್ವತಂತ್ರ ಭಾರತವು ಮತ್ತೊಮ್ಮೆ ಪರಕೀಯರ ಆಕ್ರಮಣಕ್ಕೆ ಒಳಗಾಗದಂತೆ ರಕ್ಷಿಸುವುದು ಪ್ರಥಮ ಆದ್ಯತೆಯಾಗಿದೆ. ಇದಕ್ಕಾಗಿ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಸುಸಜ್ಜಿತಗೊಳಿಸಿ ಇತರೆ ರಾಷ್ಟ್ರಗಳ ದಾಳಿಯಿಂದ ದೇಶವನ್ನು ರಕ್ಷಿಸಬೇಕಾಗುತ್ತದೆ. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಆಯಿತು. ಅಲ್ಲಿಗಂಟನೂ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಈ ರೀತಿಯಾಗಿ ಬೇರೆ ಯಾವ ಪರಕೀಯರು ಕೂಡ ನಮ್ಮ ಮೇಲೆ ಆಕ್ರಮಣ ಮಾಡದಂತೆಯೇ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ನಾವು ಸುಸಜ್ಜಿತವಾದ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದೀವಿ. ಭಾರತವು ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನು, ದ್ವೀಪಗಳನ್ನು ಒಳಗೊಂಡಂತೆ 7,516.60 ಕಿಲೋಮೀಟರ್ ಮತ್ತು ದ್ವೀಪಗಳನ್ನು ಹೊರತುಪಡಿಸಿ 6,100 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದ್ದೇವೆ. ಇದು ಕೇಳಿದ್ರು ನೋಡಿ, 2021-22ರಲ್ಲಿ TET ನಡೀತಲ್ಲ, ಆ ಟೈಮಲ್ಲಿ ಕೇಳಿದ್ರು ಏನು ಭಾರತದ ಜಲಗಡಿ ಎಷ್ಟಿದೆ ಅಂತ. ಒಟ್ಟು ಜಲಗಡಿ ಅಂತ ಬಂದಾಗ 7,516.60 ಕಿಲೋಮೀಟರ್ ಅಥವಾ 7,516 ಅಂತಾನೂ ಕೊಡ್ತಾ ಇರ್ತಾರೆ. ಕರೆಕ್ಟ್ ಆಗುತ್ತೆ, ಎರಡೂ ಸಹ ಕರೆಕ್ಟ್ ಆಗುತ್ತೆ. ಇದು ಒಟ್ಟು ಅಂತ ಬಂದಾಗ ಇದು ದ್ವೀಪಗಳನ್ನು ಒಳಗೊಂಡು ಒಟ್ಟು ಅಂತ ಕೇಳ್ತಾ ಇರ್ತಾರೆ, ಅಥವಾ ದ್ವೀಪಗಳನ್ನು ಒಳಗೊಂಡಂತೆ ಅಂತ ಕೇಳ್ತಾ ಇರ್ತಾರೆ. ಆಗ 7,516 ಅಂತ ಹಾಕಬೇಕು, ಇದೇ ಕರೆಕ್ಟ್ ಆಗುತ್ತೆ. ಆಮೇಲೆ ದ್ವೀಪಗಳನ್ನು ಹೊರತುಪಡಿಸಿ ಎಷ್ಟಿದೆ ಜಲಗಡಿ ಅಂತ ಕೇಳಿದಾಗ 6,100 ಅನ್ನೋದು ಕರೆಕ್ಟ್ ಆಗುತ್ತೆ ನೋಡಿ. ಆಮೇಲೆ ಭೂಗಡಿ ಅಂತ ಬಂದಾಗ 15,200 ಕಿಲೋಮೀಟರ್ ಇದೆ. ಇದು ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. TETಗಂತೂ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಇದ್ರ ಮೂಲಕ. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಪಾಕಿಸ್ತಾನ, ಚೀನಾ, ಭೂತಾನ್, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಶ್ರೀಲಂಕಾ ದೇಶಗಳು ಭಾರತದ 7 ನೆರೆಹೊರೆ ದೇಶಗಳಾಗಿದ್ದಾವೆ. ಇವೇನು 7 ದೇಶಗಳು ಭಾರತದ ನೆರೆಹೊರೆ ದೇಶಗಳಾಗಿದ್ದಾವೆ. ಓಕೆ, ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಮಾಲ್ಡೀವ್ಸ್ಗಳು ಭಾರತದ ಸಮುದ್ರ ಸಂಪರ್ಕದ ನೆರೆಹೊರೆ ರಾಷ್ಟ್ರಗಳಾಗಿದ್ದಾವೆ. ಸಮುದ್ರ ಸಂಪರ್ಕದ ನೆರೆಹೊರೆ ರಾಷ್ಟ್ರಗಳು ಯಾವಂತ ಕೇಳಿದಾಗ ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಆಮೇಲೆ ಥೈಲ್ಯಾಂಡ್, ವಿಯೆಟ್ನಾಂ, ಮಾಲ್ಡೀವ್ಸ್ ಇವುಗಳೇನು ಜಲಗಡಿ ಹೊಂದಿರತಕ್ಕಂಥ ದೇಶಗಳು. ಭೂಗಡಿ ಹೊಂದಿರತಕ್ಕಂಥ ದೇಶಗಳು 7 ಇದ್ದಾವೆ. ಪಾಕಿಸ್ತಾನ, ಚೀನಾ, ಭೂತಾನ್, ನೇಪಾಳ, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಶ್ರೀಲಂಕಾ. ಹೀಗೆ ಜಲಗಡಿ, ಭೂಗಡಿ ಹೊಂದಿರತಕ್ಕಂಥ ದೇಶಗಳನ್ನ ನೆನಪಲ್ಲಿ ಇಟ್ಕೊಳ್ರಿ. ಕೆಲವು ನೆರೆಹೊರೆ ರಾಷ್ಟ್ರಗಳು ನಮ್ಮನ್ನು ಶಾಂತಿಯಿಂದ ಇರಲು ಬಿಡುವುದಿಲ್ಲ. ಶಾಂತಿ ಸಂಧಾನ, ಮಾತುಕತೆಗಳು ಮತ್ತು ಒಪ್ಪಂದಗಳ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತವು ನಡೆಸಿದ್ದರೂ ಈ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ಸು ದೊರೆತಿಲ್ಲ. ನೋಡಿ, ನಾವು ಶಾಂತಿ ದೂತರಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಶಾಂತಿಯನ್ನು ಬಯಸ್ತೀವಿ. ಯಾರ ಜೊತೆನೂ ಯುದ್ಧ ಮಾಡೋದಕ್ಕೆ ಮುಂದಾಗೋದಿಲ್ಲ, ಹಠಾತ್ತಾಗಿ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಯಾರಾದರೂ ನಮ್ಮನ್ನು ಕೆಣಕಿದ್ರೆ ಅಥವಾ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಾಗ ಆಗ ಭಾರತ ಸುಮ್ಮನೆ ಇರೋದಿಲ್ಲ. ಇದು ಭಾರತದ ಪಾಲಿಸಿ. ಈಗ ಭಾರತ ಏನೋ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಶಾಂತಿ ಸಂಧಾನ ಮಾಡೋದ್ರ ಮೂಲಕ, ಮಾತುಕತೆಗಳನ್ನು ಮಾಡೋದ್ರ ಮೂಲಕ, ಒಪ್ಪಂದಗಳ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡುತ್ತೆ. ಆದರೆ ಕೆಲವು ದೇಶಗಳು ಇದಕ್ಕೆ ಆಸ್ಪದ ಕೊಡೋದಿಲ್ಲ. ಆದುದರಿಂದ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಿಸಿಕೊಳ್ಬೇಕಾಗಿರುತ್ತೆ. ಇದರಲ್ಲಿ ನಮ್ಮ ರಕ್ಷಣಾ ಪಡೆಗಳ ಪಾತ್ರ ಅಪಾರವಾಗಿದೆ. ಓಕೆ, ರಕ್ಷಣಾ ಪಡೆಗಳಂತ ನೋಡೋಣ. ನಮ್ಮ ಸೇನಾ ಪಡೆಗಳ ರಚನೆ. ನಮ್ಮ ದೇಶದಲ್ಲಿ ಭೂಸೇನೆ, ಇಂಡಿಯನ್ ಆರ್ಮಿ ಅಂತ ಕರೀತಾರೆ, ನೌಕಾಪಡೆ ಮತ್ತು ವಾಯುಪಡೆಗಳಿವೆ. ನಮ್ಮ ದೇಶದಲ್ಲಿ ಭೂಸೇನೆ, ನೌಕಾಪಡೆ, ಆಮೇಲೆ ವಾಯುಪಡೆಗಳಿದ್ದಾವೆ. ಭಾರತದ ರಾಷ್ಟ್ರಾಧ್ಯಕ್ಷರು ಈ 3 ಪಡೆಗಳ ಪ್ರಧಾನ ದಂಡನಾಯಕರಾಗಿರ್ತಾರೆ. ಭೂಸೇನೆಯ ಮುಖ್ಯಸ್ಥರನ್ನ ದಂಡನಾಯಕ ಅಥವಾ ಜನರಲ್ ಎಂದು, ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಎಂದು ಮತ್ತು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತಲೂ ಸಹ ಕರೀತಾರೆ.
ನೋಡಿ ಯಾರ್ಯಾರನ್ನ ಯಾವ ಯಾವ ಅಧಿಕಾರಿಗೆ ಯಾವ ಒಂದು ಹೆಸರಿಂದ ಕರೀತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಭೂಸೇನೆಯ ಮುಖ್ಯಸ್ಥನಿಗೆ ಜನರಲ್ ಅಂತ ಕರೀತಾರೆ, ನೌಕಾಪಡೆಯ ಮುಖ್ಯಸ್ಥನಿಗೆ ಅಡ್ಮಿರಲ್ ಅಂತ ಕರೀತಾರೆ, ವಾಯುಪಡೆಯ ಮುಖ್ಯಸ್ಥನಿಗೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. 2001ರಲ್ಲಿ ಈ ಮೂರೂ ಪಡೆಗಳ ಸೇನಾಪಡೆಗಳ ಸಮನ್ವಯಕ್ಕಾಗಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ CIDS ಎಂಬ ಅಧಿಕಾರಿಯನ್ನು ನೇಮಿಸಲಾಗಿದೆ. ನೋಡಿ CIDS ಈ ಅಧಿಕಾರಿಯನ್ನು ಯಾವಾಗ ನೇಮಕ ಮಾಡಿದ್ರು ಅಂತಲೂ ಸಹ ಕೇಳ್ತಾರೆ ಎಕ್ಸಾಮಲ್ಲಿ. 2001ರಲ್ಲಿ ಈ ಮೂರೂ ಪಡೆಗಳ ಸೇನಾಪಡೆಗಳ ಸಮನ್ವಯಕ್ಕಾಗಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅನ್ನೋ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಮೂರು ಸೇನಾಪಡೆಗಳ ಕಾರ್ಯಗಳನ್ನು ಆಯಾ ಪಡೆಗಳ ಮುಖ್ಯಸ್ಥರು ನಿರ್ವಹಿಸ್ತಾರೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಮೂರೂ ಪಡೆಗಳ ಅಂದರೆ ಭೂಸೇನೆ, ವಾಯುಪಡೆ, ನೌಕಾಪಡೆ ಈ ಮೂರೂ ಪಡೆಗಳ ಕಾರ್ಯಗಳನ್ನು ಸಂಘಟಿಸುತ್ತಾರೆ. ನೋಡಿ ಯಾರು? ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಈ ಮೂರೂ ಪಡೆಗಳ ಕಾರ್ಯಗಳನ್ನು ಸಂಘಟಿಸ್ತಾರೆ. ಸೇನಾಪಡೆಗಳ ಪ್ರತಿಯೊಂದು ವಿಭಾಗವು ತನ್ನದೇ ಆದ ತರಬೇತಿ ಕೇಂದ್ರವನ್ನು ಹೊಂದಿದೆ. ಓಕೆ ನೆಕ್ಸ್ಟ್ ನೋಡೋಣ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಗೆ CDS ಅಂತ ಕರೀತಾರಲ್ಲ ಶಾರ್ಟ್ ಆಗಿ. ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು 2019ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ನೋಡಿ ಇಲ್ಲಿ CIDS ಅಂತ ಬರುತ್ತೆ. ಇದು CIDS ಇದರ ಫುಲ್ ಫಾರ್ಮ್ನು ಕೇಳ್ತಾ ಇರ್ತಾರೆ. ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಈ ಹುದ್ದೆಯನ್ನು 2001ರಲ್ಲಿ ನೇಮಕ ಮಾಡಲಾಯಿತು. ಆಮೇಲೆ CDS ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ಇದು 2019ರಲ್ಲಿ ರಚನೆ ಆಗುತ್ತೆ. ಈ ಹುದ್ದೆಯನ್ನು ಸೃಷ್ಟಿ ಮಾಡಲಾಗುತ್ತೆ 2019ರಲ್ಲಿ. ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರ್ತಾರೆ. ರಕ್ಷಣಾ ಸಚಿವರಿಗೆ ಪ್ರಧಾನ ಮಿಲಿಟರಿ ಸಲಹೆಗಾರರಾಗಿರ್ತಾರೆ. ಜನರಲ್ ಬಿಪಿನ್ ರಾವತ್ ರವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು. ಮೊದಲ CDS ಅಧಿಕಾರಿ ಯಾರು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಬಿಪಿನ್ ರಾವತ್ ನೋಡ್ರಿ, ಜನರಲ್ ಬಿಪಿನ್ ರಾವತ್ ಇವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡಿರ್ತಾರೆ. ಓಕೆ ನೆಕ್ಸ್ಟ್ ರಕ್ಷಣಾ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿಯ ಹೊಣೆ ಹೊತ್ತಿರುವ ಸಚಿವಾಲಯವೇ ರಕ್ಷಣಾ ಸಚಿವಾಲಯ ಆಗಿರುತ್ತೆ. ಭಾರತದ ರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿ ಹೊಣೆಯನ್ನು ಹೊಂದಿರುತ್ತೆ ಈ ರಕ್ಷಣಾ ಸಚಿವಾಲಯ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ರಕ್ಷಣಾ ಸಚಿವರು ಇದರ ಮುಖ್ಯಸ್ಥರಾಗಿರ್ತಾರೆ. ಸರ್ದಾರ್ ಬಲ್ದೇವ್ ಸಿಂಗ್ ಭಾರತದ ಮೊದಲ ರಕ್ಷಣಾ ಸಚಿವರಾಗಿದ್ದಾರೆ. ಇವರು ಇಂಪಾರ್ಟೆಂಟ್ ನೋಡಿ. ಭಾರತದ ಮೊದಲ ರಕ್ಷಣಾ ಸಚಿವರು ಯಾರಾಗಿದ್ರು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸರ್ದಾರ್ ಬಲ್ದೇವ್ ಸಿಂಗ್ ನೋಡಿ. ರಕ್ಷಣಾ ಸಚಿವಾಲಯ 5 ಇಲಾಖೆಗಳನ್ನು ಒಳಗೊಂಡಿರುತ್ತೆ. ನೋಡಿ ಇವರು ಯಾವ್ಯಾವ ಅಧಿಕಾರಿ ಅನ್ನೋದು ತುಂಬ ನೆನಪಲ್ಲಿ ಇಟ್ಕೋಬೇಕು ತುಂಬ ಚೆನ್ನಾಗಿ. ಯಾಕಂದರೆ CDS ಅಧಿಕಾರಿ, ಆಮೇಲೆ ರಕ್ಷಣಾ ಸಚಿವಾಲಯ ರಕ್ಷಣಾ ಸಚಿವ ಇದರ ಮುಖ್ಯಸ್ಥರು. ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಇದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ ರಕ್ಷಣಾ ಸಚಿವಾಲಯವು 5 ಇಲಾಖೆಗಳನ್ನು ಒಳಗೊಂಡಿರುತ್ತೆ. ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ ವ್ಯವಹಾರಗಳ ಇಲಾಖೆ. ಇವು 5 ರಕ್ಷಣಾ ಸಚಿವಾಲಯದ ಇಲಾಖೆಗಳಾಗಿದ್ದಾವೆ. ಓಕೆ ನೆಕ್ಸ್ಟು ಭಾರತೀಯ ಭೂಸೇನೆ, ಇಂಡಿಯನ್ ಆರ್ಮಿ. ರಾಷ್ಟ್ರದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಭೂಸೇನೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಭಾರತೀಯ ಭೂಸೇನೆಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಪ್ರಧಾನ ಕಚೇರಿ ಕೂಡ ನವದೆಹಲಿಯಲ್ಲೇ ಇದೆ ನೋಡಿ. ಭೂಸೇನೆಯ ಧ್ಯೇಯವಾಕ್ಯ ಸೇವಾ ಪರಮೋ ಧರ್ಮ, ಸ್ವಂತಕ್ಕಿಂತ ಸೇವೆಯೇ ಮೊದಲು. ನೋಡಿ ಇದ್ರ ಧ್ಯೇಯವಾಕ್ಯನೂ ಸಹ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಧ್ಯೇಯವಾಕ್ಯ, ಆಮೇಲೆ ಭೂಸೇನೆ, ನೌಕಾಪಡೆ, ವಾಯುಪಡೆ ಇವುಗಳ ಭೂಸೇನೆ ಎಲ್ಲನೂ ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಭೂಸೇನೆಯ ಧ್ಯೇಯವಾಕ್ಯ ಸೇವಾ ಪರಮೋ ಧರ್ಮ ಅಂದರೆ ಸ್ವಂತಕ್ಕಿಂತ ಸೇವೆಯೇ ಮೊದಲು ಅನ್ನೋದು ಅರ್ಥ ಆಗುತ್ತೆ. ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೀತಾರೆ. ಇವರಿಗೆ ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್, ಬ್ರಿಗೇಡಿಯರ್ ಮುಂತಾದವರು ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾರೆ. ಜನರಲ್ ಅವರಿಗೆ ಯಾರ್ಯಾರು ಸಹಾಯಕವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತ ಕೇಳಿದಾಗ ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್, ಬ್ರಿಗೇಡಿಯರ್ ಮುಂತಾದವರು ಸಹಾಯಕವಾಗಿ ಕೆಲಸ ನಿರ್ವಹಿಸ್ತಾರೆ.
ಭೂಸೇನೆಯು ಪದಾತಿ ದಳ, ಸೈನಿಕ ದಳ, ಅಶ್ವದಳ, ಕ್ಯಾವಲರಿ ಅಂತ ಕರೀತಾರೆ, ಯುದ್ಧ ಟ್ಯಾಂಕುಗಳ ದಳ, ಫಿರಂಗಿ ದಳಗಳನ್ನು ಒಳಗೊಂಡಿದೆ. ಅಲ್ಲದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವು ಕೂಡ ಇದರಲ್ಲಿ ಇದೆ. ಆಡಳಿತದ ದೃಷ್ಟಿಯಿಂದ ಭಾರತೀಯ ಸೇನೆಯನ್ನು 7 ಕಮಾಂಡ್ಗಳಾಗಿ ರೂಪಿಸಲಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ. ಆಡಳಿತದ ದೃಷ್ಟಿಯಿಂದಾಗಿ ಭಾರತೀಯ ಸೇನೆಯನ್ನು ಎಷ್ಟು ಕಮಾಂಡ್ಗಳಾಗಿ ವಿಂಗಡಣೆ ಮಾಡಲಾಗಿತ್ತು, ಅವುಗಳು ಯಾವಂತನೂ ಸಹ ಎಕ್ಸಾಮಲ್ಲಿ ಕೇಳಿದ್ರು. 7 ಕಮಾಂಡ್ಗಳಾಗಿ ವಿಂಗಡಣೆ ಮಾಡ್ತಾರೆ. ಕಮಾಂಡ್ಗಳನ್ನು ಏರಿಯಾ ಮತ್ತು ಸಬ್ ಏರಿಯಾ, ವಲಯ ಅಥವಾ ಉಪವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ಕಮಾಂಡ್ನ ಮುಖ್ಯಸ್ಥರಾಗಿ, ಮೇಜರ್ ಜನರಲ್ ಏರಿಯಾದ ಮುಖ್ಯಸ್ಥರಾಗಿ, ಬ್ರಿಗೇಡಿಯರ್ ಸಬ್ ಏರಿಯಾದ ಮುಖ್ಯಸ್ಥರಾಗಿರ್ತಾರೆ. ನೋಡಿ ಫಸ್ಟ್ ಕಮಾಂಡ್ ಬರುತ್ತೆ, ಕಮಾಂಡ್ ಆದಮೇಲೆ ಏರಿಯಾ ಬರುತ್ತೆ, ಏರಿಯಾ ಆದಮೇಲೆ ಸಬ್ ಏರಿಯಾ. ಯಾವುದು ಉನ್ನತ ಹುದ್ದೆ ಇರುತ್ತಲ್ಲ ಆ ಉನ್ನತ ಹುದ್ದೆಗೆ ಉನ್ನತ ವ್ಯಕ್ತಿಯನ್ನು ನೇಮಕ ಮಾಡಿರ್ತಾರೆ. ಅದೇ ರೀತಿಯಾಗಿ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡ್ತಾರೆ, ಲೆಫ್ಟಿನೆಂಟ್ ಜನರಲ್ನ. ಆಮೇಲೆ ಮೇಜರ್ ಜನರಲ್ ಅವರಿಗೆ ಏರಿಯಾದ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ, ಬ್ರಿಗೇಡಿಯರ್ ಅವರನ್ನು ಸಬ್ ಏರಿಯಾದ ಮುಖ್ಯಸ್ಥರನ್ನಾಗಿ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತೀಯ ಭೂಸೇನೆಯ 7 ಕಮಾಂಡ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಮಾಂಡ್ನ ಹೆಸರು, ಆಮೇಲೆ ಸ್ಥಳ ಅಥವಾ ರಾಜ್ಯ, ಸ್ಥಳ ಮತ್ತು ರಾಜ್ಯಗಳು. ಉತ್ತರ ಕಮಾಂಡ್ ಇದು ಉಧಾಂಪುರ್, ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ದಕ್ಷಿಣ ಕಮಾಂಡ್ ಇದು ಪುಣೆ, ಮಹಾರಾಷ್ಟ್ರದಲ್ಲಿದೆ. ಪೂರ್ವ ಕಮಾಂಡ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದಲ್ಲಿದೆ. ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ್, ಚಂಡೀಗಢದಲ್ಲಿದೆ. ವಾಯುವ್ಯ ಕಮಾಂಡ್ ಜೈಪುರ, ರಾಜಸ್ಥಾನದಲ್ಲಿದೆ. ಕೇಂದ್ರ ಕಮಾಂಡ್ ಲಕ್ನೋ, ಉತ್ತರ ಪ್ರದೇಶದಲ್ಲಿದೆ. ತರಬೇತಿ ಕಮಾಂಡ್ ಮಾವ್ ಅಥವಾ ಮಧ್ಯಪ್ರದೇಶದಲ್ಲಿದೆ. ನೋಡಿ ಇವು ಎಲ್ಲನೂ ಸಹ ಕೇಳಿದ್ದಾರೆ. ಈ ಕಮಾಂಡ್ಗಳು ಯಾವ ಕಮಾಂಡ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಭೂಸೇನೆ, ಫಸ್ಟಿಗೆ ಭೂಸೇನೆ ಬರುತ್ತೆ ನೋಡಿ. ಭೂಸೇನೆಯ ತರಬೇತಿ ಕೇಂದ್ರಗಳು ಕೊಟ್ಟಿದ್ದಾರೆ. ತರಬೇತಿ ಕೇಂದ್ರಗಳು ಮತ್ತು ಅವುಗಳು ಯಾವ ರಾಜ್ಯದಲ್ಲಿದೆ ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಿಂದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದು ಖಡಕ್ವಾಸ್ಲಾ, ಪುಣೆ ಸಮೀಪ ಮಹಾರಾಷ್ಟ್ರದಲ್ಲಿದೆ. ಇದಂತೂ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ತುಂಬ ಇಂಪಾರ್ಟೆಂಟು. ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜು ಇದು ವೆಲ್ಲಿಂಗ್ಟನ್, ತಮಿಳುನಾಡಿನಲ್ಲಿದೆ. ಭಾರತೀಯ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, ಉತ್ತರಾಖಂಡದಲ್ಲಿದೆ. ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಇದು ಸಿಕಂದ್ರಾಬಾದ್, ತೆಲಂಗಾಣದಲ್ಲಿದೆ. ರಾಷ್ಟ್ರೀಯ ರಕ್ಷಣಾ ಕಾಲೇಜು ನವದೆಹಲಿಯಲ್ಲಿದೆ. ಅಧಿಕಾರಿಗಳ ತರಬೇತಿ ಅಕಾಡೆಮಿ ಇದು ಚೆನ್ನೈ, ತಮಿಳುನಾಡಿನಲ್ಲಿದೆ ನೋಡಿ. ತಮಿಳುನಾಡಲ್ಲಿ 2 ಬರ್ತವೆ, ಒಂದು ಆಮೇಲೆ ಇದೊಂದು ವೆಲ್ಲಿಂಗ್ಟನ್, ಚೆನ್ನೈ. ವೆಲ್ಲಿಂಗ್ಟನ್ನಲ್ಲಿ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜು ಇದೆ. ಚೆನ್ನೈಯಲ್ಲಿ ಅಧಿಕಾರಿಗಳ ತರಬೇತಿ ಅಕಾಡೆಮಿ ಇದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಭೂಸೇನೆಯಲ್ಲಿ ಸುಮಾರು 12,37,117 ಯೋಧರಿದ್ದಾರೆ. ಹಾಗೆ 9,60,000 ಕಾಯ್ದಿಟ್ಟ ಯೋಧರಿದ್ದಾರೆ. ಕಾಯ್ದಿಟ್ಟ ಯೋಧರು ಆಪತ್ಕಾಲದಲ್ಲಿ ಅಥವಾ ಬಾಹ್ಯ ಆಕ್ರಮಣಗಳಾದಾಗ, ನಮ್ಮ ದೇಶದಲ್ಲಿ ದಂಗೆಗಳು, ಗಲಭೆಗಳು ಆದಾಗ ಈ ಕಾಯ್ದಿಟ್ಟ ಯೋಧರು ಕಾರ್ಯನಿರ್ವಹಿಸ್ತಾರೆ. ನೆಕ್ಸ್ಟು ಜನವರಿ 15 ಭಾರತೀಯ ಸೇನಾ ದಿವಸ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಭಾರತೀಯ ಸೇನಾ ದಿವಸ ಯಾವುದು ಅಂತ. ಜನವರಿ 15 ಭಾರತೀಯ ಸೇನಾ ದಿವಸ ಆಗಿದೆ. ಭೂಸೇನೆಯ ಪ್ರಧಾನ ಕಾರ್ಯವೆಂದರೆ ಯಾವುದೇ ಹೊರ ರಾಷ್ಟ್ರದ ದಾಳಿಯಿಂದ ರಾಷ್ಟ್ರದ ಸಮಗ್ರ ಭೂಪ್ರದೇಶವನ್ನು ರಕ್ಷಿಸುವುದಾಗಿದೆ ಮತ್ತು ದೇಶದ ಸಮಗ್ರತೆಯನ್ನು ಕಾಪಾಡುವುದಾಗಿದೆ. ಹೊರ ರಾಷ್ಟ್ರದ ದಾಳಿಗಳಿಂದ ಆಮೇಲೆ ದೇಶದ ಸಮಗ್ರತೆಯನ್ನು ಕಾಪಾಡುವುದು, ನಮ್ಮ ರಾಷ್ಟ್ರದ ಭೂಪ್ರದೇಶವನ್ನು ಹೊರ ರಾಷ್ಟ್ರಗಳು ಮಾಡ್ತಕ್ಕಂಥ ದಾಳಿಗಳಿಂದ ರಕ್ಷಣೆ ಮಾಡುವುದು ಭೂಸೇನೆಯ ಪ್ರಧಾನ ಕಾರ್ಯ ಆಗಿದೆ. ಇದು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟು. ದೇಶದ ಬಹುದೊಡ್ಡ ವಿಸ್ತಾರವನ್ನು ಹೊಂದಿರುವ ಗಡಿ ಪ್ರದೇಶದ ರಕ್ಷಣೆ ಮತ್ತು ನೈಸರ್ಗಿಕ ವಿಪತ್ತನ್ನು ಎದುರಿಸುವುದು ಮುಂತಾದ ಕಾರ್ಯಗಳನ್ನು ಸಹ ಭೂಸೇನೆಯು ನಿರ್ವಹಿಸುತ್ತಿದೆ. ಓಕೆ, ನೆಕ್ಸ್ಟ್ ಭೂಸೇನೆಯ ಮಾನವೀಯ ಕಾರ್ಯಗಳು. ದೇಶದ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಭೂಕುಸಿತ, ಚಂಡಮಾರುತ, ಮೇಘಸ್ಫೋಟ ಮುಂತಾದವುಗಳು ಸಂಭವಿಸಿದ ಸಂದರ್ಭಗಳಲ್ಲಿ ಸಂತ್ರಸ್ತರನ್ನು ರಕ್ಷಿಸುವ ಮಾನವೀಯ ಕಾರ್ಯವನ್ನು ಸಹ ಭೂಸೇನೆ ನಿರ್ವಹಿಸುತ್ತೆ. ಕೇವಲ ರಾಷ್ಟ್ರದ ರಕ್ಷಣೆ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಕೃತಿ ವಿಕೋಪಗಳಂತಹ ಸಂದರ್ಭಗಳಲ್ಲೂ ಕೂಡ ನಮ್ಮ ದೇಶದಲ್ಲಿ ಪ್ರಕೃತಿ ವಿಕೋಪಗಳಿಗೆ ಬಲಿಯಾಗಿರ್ತಕ್ಕಂಥ ಸಂತ್ರಸ್ತರನ್ನು ರಕ್ಷಣೆ ಮಾಡುವುದು ಕೂಡ ಭೂಸೇನೆಯ ಮಾನವೀಯ ಕಾರ್ಯವಾಗಿದೆ. ಓಕೆ, ನೆಕ್ಸ್ಟು ಭಾರತೀಯ ನೌಕಾಪಡೆ. ರಾಷ್ಟ್ರ ರಕ್ಷಣೆ ಹಿತದೃಷ್ಟಿಯಿಂದ ಭೂಸೇನೆಯು ಎಷ್ಟು ಪ್ರಮುಖವಾಗಿದೆಯೋ ನೌಕಾಪಡೆಯೂ ಸಹ ಅಷ್ಟೇ ಮಹತ್ವದ್ದಾಗಿದೆ.
ಆದ್ದರಿಂದ ಈಗ ನೌಕಾಪಡೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಅಂದರೆ ಭೂಸೇನೆ ನಮ್ಮ ರಾಷ್ಟ್ರದ ರಕ್ಷಣೆಗೆ ಕೇವಲ ಭೂಸೇನೆ ಮಾತ್ರವಲ್ಲ, ನೌಕಾಪಡೆ ಕೂಡ ಅಷ್ಟೇ ಮಹತ್ವದ್ದಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಾರತವು ದ್ವೀಪಗಳನ್ನೊಳಗೊಂಡಂತೆ 7,515.60 ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ಹೊರತುಪಡಿಸಿದರೆ 6,500 ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ನೋಡಿ. ಈ ಕರಾವಳಿ ತೀರವನ್ನು ರಕ್ಷಿಸಲು ಬಲಿಷ್ಠವಾದ ನೌಕಾಪಡೆಯನ್ನು ದೇಶವು ಹೊಂದಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಭೂಸೇನೆಯ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲೇ ಇದೆ. ನೌಕಾಪಡೆದು ಕೂಡ ನವದೆಹಲಿಯಲ್ಲಿದೆ. ಹಾಗೆ ವಾಯುಪಡೆಯೂ ಕೂಡ ನವದೆಹಲಿಯಲ್ಲೇ ಇದೆ ಕೇಂದ್ರ ಕಚೇರಿ. ಶಂನೋ ವರುಣಃ ಅಂದರೆ ಜಲದೇವನಾದ ವರುಣನು ನಮ್ಮನ್ನು ಆಶೀರ್ವದಿಸಲಿ ಎನ್ನುವುದು ಇದರ ಧ್ಯೇಯವಾಕ್ಯ ಆಗಿದೆ. ಭಾರತೀಯ ನೌಕಾಪಡೆಯ ಧ್ಯೇಯವಾಕ್ಯ ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಹಾಗೆ ಭೂಸೇನೆಯ ಧ್ಯೇಯವಾಕ್ಯ ಕೂಡ ನೆನಪಲ್ಲಿಟ್ಕೊಳ್ರಿ. ಸೇವಾ ಪರಮೋ ಧರ್ಮ ಅನ್ನೋದು ಭೂಸೇನೆಯ ಧ್ಯೇಯವಾಕ್ಯ ಆಗಿರುತ್ತೆ. ಓಕೆ, ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಹಾಗೆ ಜನರಲ್ ಅಂತೇಳಿ ಭೂಸೇನೆಯ ಮುಖ್ಯಸ್ಥರನ್ನ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ನೌಕಾಪಡೆಯನ್ನ 3 ಪ್ರಾಂತೀಯ ಕಮಾಂಡ್ಗಳಾಗಿ ವಿಭಜಿಸಲಾಗಿದೆ. ಅವುಗಳೆಂದರೆ ಪಶ್ಚಿಮ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಪೂರ್ವ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ವಿಶಾಖಪಟ್ಟಣಂನಲ್ಲಿದೆ. ದಕ್ಷಿಣ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ಕೊಚ್ಚಿನ್ನಲ್ಲಿದೆ. ನೋಡಿ, ಭೂಸೇನೆಯಲ್ಲಿ 7 ಕಮಾಂಡ್ಗಳಾಗಿ ಮಾಡಿದ್ರು. 7 ಕಮಾಂಡ್ಗಳಾಗಿ ಅವು ಯಾವ ರಾಜ್ಯಗಳಲ್ಲಿದೆ, ಯಾವ್ಯಾವ ಕಮಾಂಡ್ಗಳು ಯಾವ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಲೂ ಸಹ ನಾವು ನೋಡಿದ್ವಿ. ಸೊ ಇದು ಸಹ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಇವು. ಪಶ್ಚಿಮ ನೌಕಾ ಕಮಾಂಡು ಕೇಂದ್ರ ಕಚೇರಿ ಮುಂಬೈನಲ್ಲಿದ್ದರೆ ಪೂರ್ವ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ವಿಶಾಖಪಟ್ಟಣಂನಲ್ಲಿದೆ. ದಕ್ಷಿಣ ನೌಕಾ ಕಮಾಂಡ್ ಕೊಚ್ಚಿನ್ನಲ್ಲಿದೆ. ಓಕೆ, ಪೂರ್ವ ಮತ್ತು ಪಶ್ಚಿಮ ಕಮಾಂಡ್ಗಳು ಕಾರ್ಯಾಚರಣಾ ಕಮಾಂಡ್ಗಳಾಗಿದ್ದಾವೆ. ಓಕೆ, ಪೂರ್ವ ಮತ್ತು ಪಶ್ಚಿಮ ಕಮಾಂಡ್ಗಳಿವೇನು ಕಾರ್ಯಾಚರಣಾ ಕಮಾಂಡ್ಗಳಾಗಿದ್ದರೆ ದಕ್ಷಿಣ ಕಮಾಂಡ್ ತರಬೇತಿ ಕಮಾಂಡ್ ಆಗಿದೆ. ಇದು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಈ ಥರ ಹೇಳಿಕೆ ರೂಪದಲ್ಲಿ ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾ ಇರ್ತಾರೆ, ಆವಾಗ ಇಂಪಾರ್ಟೆಂಟ್ ನೋಡಿ. ಪೂರ್ವ ಮತ್ತು ಪಶ್ಚಿಮ ಕಮಾಂಡ್ಗಳಿವೇನು ಕಾರ್ಯಾಚರಣಾ ಕಮಾಂಡ್ಗಳಾಗಿದ್ದರೆ ಅಂದರೆ ಆಪರೇಷನಲ್ ಕಮಾಂಡ್ಗಳಾಗಿದ್ದರೆ ದಕ್ಷಿಣ ಕಮಾಂಡ್ ಇದೇನು ತರಬೇತಿ ಕಮಾಂಡ್ ಆಗಿದೆ. ದಕ್ಷಿಣ ಕಮಾಂಡ್ ಎಲ್ಲಿ ಬರುತ್ತೆ? ಕೇಂದ್ರ ಕಚೇರಿ ಕೊಚ್ಚಿನ್ನಲ್ಲಿದೆ. ಈ ಕೊಚ್ಚಿನ್ನಲ್ಲಿರ್ತಕ್ಕಂಥ ಕಮಾಂಡು ಈ ತರಬೇತಿ ಕಮಾಂಡ್ ಆಗಿರುತ್ತೆ. ಅಲ್ಲದೆ ಭಾರತೀಯ ನೌಕಾಪಡೆಗೆ 2 ಫ್ಲೀಟ್ಗಳಿದ್ದಾವೆ. ಪಶ್ಚಿಮ ಫ್ಲೀಟು ಮುಂಬೈನಲ್ಲಿದೆ, ಹಾಗೆ ಪೂರ್ವ ಫ್ಲೀಟು ವಿಶಾಖಪಟ್ಟಣಂನಲ್ಲಿದೆ. ಓಕೆ, ಇಲ್ಲೂ ಕೂಡ ನೋಡಿ, ಪಶ್ಚಿಮ ಕಮಾಂಡು ಮುಂಬೈ, ಪೂರ್ವ ಕಮಾಂಡು ವಿಶಾಖಪಟ್ಟಣಂ. ಅದೇ ಫ್ಲೀಟ್ಗಳು ಸಹ ಸೇಮ್ ಅದೇ ಥರ ನೋಡಿ, ಪಶ್ಚಿಮ ಮುಂಬೈನಲ್ಲಿ ಬರುತ್ತೆ, ಪೂರ್ವ ವಿಶಾಖಪಟ್ಟಣಂನಲ್ಲಿ ಬರುತ್ತೆ. ಓಕೆ, ನೀಟಾಗಿ ಓದ್ಕೊಂಡ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಕಂಪ್ಯಾರಿಸನ್ ಮಾಡ್ಕೊಂಡು ಓದ್ರಿ, ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಓಕೆ, ಇಲ್ಲಿ ಒಂದು ನೌಕಾಪಡೆ ಇದೆ ನೋಡಿ, INS ವಿರಾಟ್ ಇಲ್ಲಿದೆ ನೋಡಿ. ಓಕೆ, ಭಾರತದಲ್ಲಿರುವ ಹಡಗು ನಿರ್ಮಾಣ ಕೇಂದ್ರಗಳ ಹೆಸರು, ಆಮೇಲೆ ಸ್ಥಳ ಮತ್ತು ರಾಜ್ಯ, ಇವುಗಳು ಇಂಪಾರ್ಟೆಂಟ್ ನೋಡಿ. ಹಿಂದೆ ಇವೆಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. 9th ಏನು ಇವೆಲ್ಲ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ಗಳು ಬರ್ತಾವಲ್ಲ, ರಾಜ್ಯಶಾಸ್ತ್ರ ಮಾತ್ರ ಅಲ್ಲ, ಹಿಸ್ಟ್ರಿ, ರಾಜ್ಯಶಾಸ್ತ್ರ, ಆಮೇಲೆ ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ ಎಲ್ಲನೂ ಸಹ ತುಂಬಾ ಇಂಪಾರ್ಟೆಂಟು. 8th, 9th, 10th ಇವುಗಳು ಒಂದು ಪಾಠನೂ ಸ್ಕಿಪ್ ಮಾಡೋ ಹಾಗಿಲ್ಲ. ತುಂಬ ಚೆನ್ನಾಗಿ ಓದ್ಕೋಬೇಕು, ಯಾಕಂದರೆ ಇಲ್ಲಿಂದನೇ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಹಾಗೆ 6th, 7th ಸಹ ಕೇಳ್ತಾರೆ. ಅವನು ಸಹ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಟ್ ಇವುಗಳು ಸ್ವಲ್ಪ ಡೀಪಾಗಿ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಓದ್ಕೋಬೇಕು, ನೀಟಾಗಿ ಓದ್ಕೋಬೇಕು. ಓಕೆ, ನೆಕ್ಸ್ಟು ಹಿಂದೂಸ್ತಾನ ಶಿಪ್ ಯಾರ್ಡ್ ಲಿಮಿಟೆಡ್, ಇದು ವಿಶಾಖಪಟ್ಟಣಂನಲ್ಲಿದೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಮಜ್ಗಾಂವ್ ಡಕ್ ಯಾರ್ಡ್ ಲಿಮಿಟೆಡ್, ಇದು ಮುಂಬೈನಲ್ಲಿದೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇದಂತರೂ ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. TET, GPSTR ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಗಳಿಗೂ ಸಹ ಕೇಳಿದ್ದಾರೆ. ಈವನ್ IASಗೂ ಸಹ ಈ ಕ್ವಶನ್ ಕೇಳಿದ್ದಾರೆ. ಹಿಂದೆ ಏನೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಮಜ್ಗಾಂವ್ ಡಕ್ ಯಾರ್ಡ್ ಲಿಮಿಟೆಡು ಮುಂಬೈ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡು ಇದು ವಿಶಾಖಪಟ್ಟಣಂನಲ್ಲಿದೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್, ಇದು ಕೋಲ್ಕತ್ತಾದಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್
ಕೊಚ್ಚಿದಲ್ಲಿದೆ, ಇದು ಕೇರಳ ರಾಜ್ಯದಲ್ಲಿ ಬರುತ್ತೆ. ಹಾಗೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡು ವಾಸ್ಕೋಡ್ ಗಾಮ ಗೋವಾದಲ್ಲಿ ಬರುತ್ತೆ. ತುಂಬ ಇಂಪಾರ್ಟೆಂಟ್ ನೋಡಿ, ಇದು ಕೊಚ್ಚಿನೂ ಗೋವಾ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಹೆಸರುಗಳಲ್ಲೇ. ಅದು ಏನೋ ರಾಜ್ಯಗಳಿಂದ ನಮ್ಗೆ ಗೊತ್ತಾಗ್ಬಿಟ್ರೆ ನೆನಪಲ್ಲಿ ಇರುತ್ತೆ. ಬಟ್ ಇವು ನೆನಪಲ್ಲಿ ಇಟ್ಕೋಬೇಕು. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ, ಮಜಿಗಾಂವ್ ಡಾಕ್ ಯಾರ್ಡು ಮುಂಬೈ ಮಹಾರಾಷ್ಟ್ರ, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡು ಇದು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು. ಭಾರತೀಯ ನೌಕಾಪಡೆಯು ಫ್ರಿಗೇಟ್ಗಳು, ವಿಮಾನವಾಹಕ ನೌಕೆಗಳು, ಕಾರ್ವೆಟ್ಗಳು, ಜಲಾಂತರ್ಗಾಮಿಗಳು, ಕ್ರೂಸರ್ ಹಡಗುಗಳು, ಡೆಸ್ಟ್ರಾಯರ್ಸ್ ಮುಂತಾದ ಯುದ್ಧ ನೌಕೆಗಳನ್ನು ಹೊಂದಿದ್ದಾವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ INS ಶಿವಾಲಿಕ್, INS ಗೋದಾವರಿ, INS ತ್ರಿಶೂಲ್ ಮತ್ತು INS ಬ್ರಹ್ಮಪುತ್ರ. INS ಇದು ಲಾಂಗ್ ಫಾರ್ಮ್ ಏನು ಅಂತ ಕೇಳಿದಾಗ ಇಂಡಿಯನ್ ನೇವಲ್ ಶಿಪ್ ಅಂತ ಕರೀತಾರೆ. ಇಂಡಿಯನ್ ನೇವಲ್ ಶಿಪ್ ಅಂತ ಕರೀತಾರೆ INS. ಸೊ ಹಾಗಾಗಿ INS ಶಿವಾಲಿಕ್, INS ಗೋದಾವರಿ, INS ತ್ರಿಶೂಲ್, INS ಬ್ರಹ್ಮಪುತ್ರ ಇವುಗಳೇನು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ನೌಕೆಗಳಾಗಿದ್ದಾವೆ. ಓಕೆ, ಭಾರತವು ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಜಗತ್ತಿನಲ್ಲೇ 7ನೇ ರಾಷ್ಟ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿ, ತುಂಬಾ ಇಂಪಾರ್ಟೆಂಟು. ಭಾರತವು ಈ ಯುದ್ಧ ನೌಕೆಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಜಗತ್ತಿನಲ್ಲೇ 7ನೇ ಸ್ಥಾನದಲ್ಲಿ ಇದೆ. ಓಕೆ, ಭಾರತೀಯ ನೌಕಾಪಡೆಯ ತರಬೇತಿ ಕೇಂದ್ರಗಳು. ನೌಕಾಪಡೆಗೆ ತರಬೇತಿ ಕೇಂದ್ರಗಳು ಎಲ್ಲಿದ್ದಾವೆ ಅಂತ ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಇಂಡಿಯನ್ ನಾವಲ್ ಅಕಾಡೆಮಿ ಇದು ಎಜಿಮಲ್ ಕೇರಳದಲ್ಲಿ ಬರುತ್ತೆ. INS ಶಾತವಾಹನ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿದೆ. INS ಚಿಲ್ಕಾ ಇದು ಒಡಿಸ್ಸಾದಲ್ಲಿದೆ, ಚಿಲ್ಕಾ. INS ಶಿವಾಜಿ ಲೋನಾವಾಲಾ ಮಹಾರಾಷ್ಟ್ರದಲ್ಲಿ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇಲ್ಲಿ ನೋಡಿ, ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನ. ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನ ಆಗಿದೆ. ಹಾಗೆ ಜನವರಿ 15 ಭಾರತೀಯ ಸೇನಾ ದಿನ ಕೂಡ ಆಗಿದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊತಾ ಹೋದ್ರಿ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ರಿವಿಷನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿಯಾಗಿ ಓದ್ಕೊಂಡ್ರೆ. ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನ, ಜನವರಿ 15 ಭಾರತೀಯ ಸೇನಾ ದಿವಸ. ಓಕೆ, ನೆಕ್ಸ್ಟು ಭಾರತೀಯ ವಾಯುಪಡೆ. ಭೂಸೇನೆ ಹಾಗೂ ನೌಕಾಪಡೆಗಳಂತೆ ವಾಯುಪಡೆಯೂ ಸಹ ದೇಶದ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ ಈಗ ವಾಯುಪಡೆಯ ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ. ಓಕೆ, ವಾಯುಪಡೆಯ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನೋಡಿ, 3 ಪಡೆಗಳ ಕೇಂದ್ರ ಕಚೇರಿ ನವದೆಹಲಿಯಲ್ಲೇ ಇದ್ದಾವೆ. ನಭಸ್ಪರ್ಶಂ ದೀಪ್ತಂ. ನಭಸ್ಪರ್ಶಂ ದೀಪ್ತಂ, ಆಕಾಶವನ್ನು ವೈಭವದಿಂದ ಸ್ಪರ್ಶಿಸಿ ಅನ್ನೋದು ಇದರ ಅರ್ಥ ಆಗುತ್ತೆ. ನಭಸ್ಪರ್ಶಂ ದೀಪ್ತಂ ಇದು ಏನು ಭಾರತೀಯ ವಾಯುಪಡೆಯ ಧ್ಯೇಯವಾಕ್ಯ ಆಗಿದೆ. ಹಾಗೆ ಭೂಸೇನೆಯ ಧ್ಯೇಯವಾಕ್ಯ, ನೌಕಾಪಡೆಯ ಧ್ಯೇಯವಾಕ್ಯನೂ ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಧ್ಯೇಯವಾಕ್ಯ ಆಗಿದೆ. ಭಾರತೀಯ ವಾಯುಪಡೆಯು ಆಧುನೀಕರಣಗೊಂಡಿದ್ದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ. ಸುಸಜ್ಜಿತವಾದ ಸಾಧನ ಸಲಕರಣೆಗಳನ್ನು ಹೊಂದಿದೆ. ಅಲ್ಲದೆ ಶಸ್ತ್ರಾಸ್ತ್ರಗಳ ವ್ಯವಸ್ಥೆ, ಉತ್ತಮ ಸಂಪರ್ಕ ವ್ಯವಸ್ಥೆ, ಪತ್ತೆ ಹಚ್ಚುವ ವಿಧಾನ, ವೈಖರಿಗಳನ್ನು ಎದುರಿಸುವ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಓಕೆ, ವಾಯುಪಡೆಯು ಅತಿ ಮುಖ್ಯವಾದ ಸಾಧನಗಳಾದ ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು ದೇಶವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯುದ್ಧ ವಿಮಾನಗಳನ್ನು ಕೂಡ ಹೊಂದಿದ್ದೀವಿ ನಾವು, ಹಾಗೆ ಯುದ್ಧ ಹೆಲಿಕಾಪ್ಟರ್ಗಳನ್ನು ಕೂಡ ಹೊಂದಿದ್ದೀವಿ. ಎಲ್ಲ ರೀತಿಯಾದ ಸಲಕರಣೆ, ಎಲ್ಲ ರೀತಿಯಾದ ಸಶಸ್ತ್ರಗಳನ್ನು ನಾವು ಹೊಂದಿದ್ದೀವಿ. ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ನಾವು ಯಾವ ಒಂದು ದೇಶದ ಮೇಲೆ ಅವಲಂಬನೆ ಆಗದೇನೆ ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋ ಥರ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ನಾವು ಹೊಂದಿದ್ದೀವಿ. ಓಕೆ, ನೆಕ್ಸ್ಟು ಭಾರತೀಯ ವಾಯುಪಡೆಯು ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ದೇಶಕ್ಕಾಗಿ ಧೈರ್ಯದಿಂದ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಮಗ್ರ ರಾಷ್ಟ್ರೀಯ ರಕ್ಷಣೆ, ಭದ್ರತೆ ಹಾಗೂ ಸ್ಥಿರತೆಯನ್ನು ಕಾಪಾಡುವಲ್ಲಿ ಯಶಸ್ಸನ್ನು ಸಾಧಿಸಿದೆ. ಓಕೆ, ಭೂಸೇನೆ ನೌಕಾಪಡೆ ಅಷ್ಟೇ ಅಲ್ಲ, ವಾಯುಪಡೆನೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ವಾಯುಪಡೆ ಕಮಾಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಯುಪಡೆ ಈ ರೀತಿಯಾಗಿದೆ. ಓಕೆ, ಭಾರತೀಯ ವಾಯುಪಡೆಯ ಕಮಾಂಡ್ಗಳು.
ಭಾರತೀಯ ವಾಯುಪಡೆಯು 5 ಕಾರ್ಯಾಚರಣಾ ಆಪರೇಷನಲ್ ಕಮಾಂಡ್ಗಳನ್ನು ಮತ್ತು 2 ಫಂಕ್ಷನಲ್ ಕಮಾಂಡ್ಗಳನ್ನು ಹೊಂದಿದೆ. 5 ಆಪರೇಷನಲ್ ಅಂದರೆ ಕಾರ್ಯಾಚರಣಾ ಕಮಾಂಡ್ಗಳು, 2 ಕಾರ್ಯಾತ್ಮಕ ಅಥವಾ ಫಂಕ್ಷನಲ್ ಕಮಾಂಡ್ಗಳನ್ನು ಹೊಂದಿದೆ. ಪೂರ್ವ ಏರ್ ಕಮಾಂಡ್ ಶಿಲ್ಲಾಂಗ್ ಮೇಘಾಲಯದಲ್ಲಿದೆ. ಪಶ್ಚಿಮ ಏರ್ ಕಮಾಂಡ್ ನವದೆಹಲಿಯಲ್ಲಿದೆ. ಹಾಗೆ ದಕ್ಷಿಣ ಏರ್ ಕಮಾಂಡ್ ತಿರುವನಂತಪುರಂ ಕೇರಳದಲ್ಲಿದೆ. ಕೇಂದ್ರ ಏರ್ ಕಮಾಂಡ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿದೆ. ನೈಋತ್ಯ ಏರ್ ಕಮಾಂಡ್ ಗಾಂಧಿನಗರ ಗುಜರಾತ್ನಲ್ಲಿದೆ. ಓಕೆ, ಇವೆಲ್ಲ ಏನು ಕಾರ್ಯಾಚರಣಾ ಕಮಾಂಡ್ಗಳು, ಕಾರ್ಯಾಚರಣಾ ಅಥವಾ ಆಪರೇಷನಲ್ ಕಮಾಂಡ್ ಅಂತಲೂ ಸಹ ಎಕ್ಸಾಮಲ್ಲಿ ಕೊಡ್ತಾ ಇರ್ತಾರೆ. ಇಂಗ್ಲೀಷಲ್ಲೂ ನೀವು ನೋಡ್ಕೊಳ್ಬೇಕು. ಓಕೆ ನೋಡಿ, ಪೂರ್ವ ಪಶ್ಚಿಮ ಈ ರೀತಿಯಾಗಿ ನೀವು ಭಾರತದ ಮ್ಯಾಪನ್ನು ಬಿಡಿಸಿ ಅದರೊಳಗಡೆ ಈ ಪೂರ್ವ ಪಶ್ಚಿಮ, ದಕ್ಷಿಣ, ಕೇಂದ್ರ ಕಮಾಂಡ್, ನೈಋತ್ಯ ಕಮಾಂಡ್ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಕಡೆ ಗೋಡೆಗೆ ಅಂಟಿಸ್ಬಿಟ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ ನೋಡಿ, ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಕಾರ್ಯಾತ್ಮಕ ಕಮಾಂಡ್ಗಳು ಫಂಕ್ಷನಲ್ ಕಮಾಂಡ್ಸ್. ತರಬೇತಿ ಕಮಾಂಡು ಬೆಂಗಳೂರು ಕರ್ನಾಟಕದಲ್ಲಿದೆ. ಹಾಗೆ ನಿರ್ವಹಣಾ ಕಮಾಂಡ್ ನಾಗ್ಪುರ ಮಹಾರಾಷ್ಟ್ರದಲ್ಲಿದೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕದಲ್ಲಿರ್ತಕ್ಕಂಥ ಇದು ಏನೋ ಫಂಕ್ಷನಲ್ ಕಮಾಂಡ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟು, ಕರ್ನಾಟಕದಲ್ಲಿ ನಡ್ತಕ್ಕಂಥ ಎಕ್ಸಾಮ್ಗಳಿಗೆ ಕೇಳ್ತಾರೆ. ಇದು ತರಬೇತಿ ಕಮಾಂಡು ಕರ್ನಾಟಕದಲ್ಲಿ ಬರುತ್ತೆ, ಬೆಂಗಳೂರಲ್ಲಿದೆ. ಹಾಗೆ ನಿರ್ವಹಣಾ ಕಮಾಂಡು ನಾಗ್ಪುರ ಮಹಾರಾಷ್ಟ್ರದಲ್ಲಿದೆ. ಓಕೆ, ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಏರ್ಫೋರ್ಸ್ ಅಕಾಡೆಮಿ ದುಂಡಿಗಲ್ ಹೈದರಾಬಾದ್ ತೆಲಂಗಾಣದಲ್ಲಿದೆ. ಹಾಗೆ ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಇದು ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿದೆ. ನೋಡಿ, ಇದು ತುಂಬ ಸರಿ ಕೇಳಿದ್ದಾರೆ ನೋಡಿ, ಏರ್ಫೋರ್ಸ್ ಅಕಾಡೆಮಿ ಇದು ಎಲ್ಲಿ ಬರುತ್ತೆ ಅಂತ, ದುಂಡಿಗಲ್ ಹೈದರಾಬಾದ್ನಲ್ಲಿ ಬರುತ್ತೆ, ತೆಲಂಗಾಣ, ಈ ಪ್ರೆಸೆಂಟ್ ತೆಲಂಗಾಣದಲ್ಲಿದೆ. ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಇದು ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿದೆ. ಹಾಗೆ ಏರ್ಮೆನ್ ತರಬೇತಿ ಶಾಲೆ ಸಾಂಬ್ರಾ ಬೆಳಗಾವಿ ಕರ್ನಾಟಕದಲ್ಲಿದೆ. ಹಾಗೆ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಳ್ಳಿ ಬೆಂಗಳೂರು ಕರ್ನಾಟಕದಲ್ಲಿದೆ. ಕಾಲೇಜ್ ಆಫ್ ಏರ್ ವಾರ್ಫೇರ್ ಅಂತ ಬರುತ್ತೆ, ಸಿಕಂದ್ರಾಬಾದ್ ತೆಲಂಗಾಣದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಇವೆರಡಿದ್ದಾವೆ ನೋಡಿ, ಏರ್ಮನ್ ತರಬೇತಿ ಶಾಲೆ ಸಾಂಬ್ರಾ ಅಥವಾ ಬೆಳಗಾವಿ ಕರ್ನಾಟಕದಲ್ಲಿ ಬರುತ್ತೆ. ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಳ್ಳಿ ಬೆಂಗಳೂರಲ್ಲಿ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇವಲ್ಲದೆ ವಾಯುಪಡೆಗೆ ತರಬೇತಿ ನೀಡುವ 2 ಮುಖ್ಯ ಕೇಂದ್ರಗಳೆಂದರೆ ಬೆಂಗಳೂರು ಹಾಗೂ ಹೈದರಾಬಾದ್. ವಾಯುಪಡೆಗೆ ತರಬೇತಿ ನೀಡುವ 2 ಮುಖ್ಯ ಕೇಂದ್ರಗಳು ಎಲ್ಲಿದ್ದಾವೆ ಅಂತ ಕೇಳಿದಾಗ ಬೆಂಗಳೂರು ಮತ್ತು ಹೈದರಾಬಾದ್. ಅದರಂತೆಯೇ ಆಡಳಿತ ಮತ್ತು ತಂತ್ರಜ್ಞಾನ ತರಬೇತಿ ಕೇಂದ್ರಗಳು ಕೂಡ ಬೆಂಗಳೂರು ಮತ್ತು ಕೊಯಮತ್ತೂರಿನಲ್ಲಿವೆ. ನಮ್ಮ ವಾಯುಪಡೆಯು ಇಂದು 1000 ಮಿಗಿಲಾಗಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. ಅದರಲ್ಲಿ ಪ್ರಮುಖ ಯುದ್ಧ ವಿಮಾನಗಳೆಂದರೆ ಕ್ಯಾನ್ಬೆರಾ, ಹಂಟರ್, ಅಜಿತ್, MiG-21, MiG-23, MiG-25, ಹಾಗೆ MiG-27, MiG-29, ಮಿರಾಜ್ 2000, ಸುಖೋಯ್ Su-30 MKI, ಆಮೇಲೆ ತೇಜಸ್, ರಫೇಲ್, ಜಾಗ್ವಾರ್ ಮುಂತಾದವುಗಳೇನು ಯುದ್ಧ ಹೆಲಿಕಾಪ್ಟರ್ಗಳಾಗಿದ್ದಾವೆ. ಪ್ರಮುಖ ಯುದ್ಧ ಹೆಲಿಕಾಪ್ಟರ್ಗಳೆಂದರೆ ರುದ್ರ, ಚಿನೂಕ್ ಮತ್ತು ಧ್ರುವ. ಇವೇನು ಯುದ್ಧ ಹೆಲಿಕಾಪ್ಟರ್ಗಳು. ಈ ಯುದ್ಧ ವಿಮಾನಗಳಂತ ಬಂದಾಗ ಇವು ನೋಡಿ, ಕ್ಯಾನ್ಬೆರಾ, ಹಂಟರ್, ಅಜಿತ್, MiG-21, 23, 25, 27 ಹಾಗೆ 29, ಮಿರಾಜ್ 2000, ಸುಖೋಯ್ Su-30 MKI, ತೇಜಸ್, ರಫೇಲ್, ಜಾಗ್ವಾರ್ ಇವುಗಳೆಲ್ಲ ಯುದ್ಧ ವಿಮಾನಗಳು. ಓಕೆ, ಅಕ್ಟೋಬರ್ 8 ಭಾರತೀಯ ವಾಯುಪಡೆಯ ದಿನ ನೋಡಿ. ಜನವರಿ 15 ಡಿಸೆಂಬರ್ 4 ಇದು ನೌಕಾಪಡೆ ದಿನ, ಇದು ಸೇನಾ ದಿನ. ಓಕೆ, ಅಕ್ಟೋಬರ್ 8 ಅಂತ ಬಂದಾಗ ಭಾರತೀಯ ವಾಯುಪಡೆ ದಿನ. ಡಿಸೆಂಬರ್ ಬರುತ್ತೆ, ಜನವರಿ ಆದಮೇಲೆ ಅಕ್ಟೋಬರ್, ಡಿಸೆಂಬರ್ ಈ ರೀತಿಯಾಗಿ ನೆನಪಲ್ಲಿಟ್ಕೊಳ್ರಿ. ಇಲ್ಲಾಂದರೆ ಫಸ್ಟ್ ಅಕ್ಟೋಬರ್ ವಾಯುಪಡೆ ದಿನ, ಅಕ್ಟೋಬರ್ ಆದಮೇಲೆ ನೆಕ್ಸ್ಟ್ ಡಿಸೆಂಬರ್ ಬರುತ್ತೆ, ಅಂದರೆ ನವಂಬರ್ ಬಿಟ್ಟು ಡಿಸೆಂಬರ್ ಬರುತ್ತೆ. ಡಿಸೆಂಬರ್ 4ರಲ್ಲಿ ನೌಕಾಪಡೆ ದಿನ ಬರುತ್ತೆ. ಹಾಗೆ ಡಿಸೆಂಬರ್ ಆದಮೇಲೆ ಜನವರಿ ತಿಂಗಳು ಬರುತ್ತಲ್ಲ, ಜನವರಿ 15 ಸೇನಾ ದಿನ, ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ. 3 ರಕ್ಷಣಾ ಪಡೆಗಳ ಸೇವಾ ದರ್ಜೆಗಳು: ಭೂಸೇನೆ, ನೌಕಾದಳ, ಆಮೇಲೆ ವಾಯುದಳ. ಇವುಗಳಲ್ಲಿ ಏನು ಸೇವಾ ದರ್ಜೆ
ಪೂರ್ತಿ ಮೇಲಧಿಕಾರಿ ಇರ್ತಾರೆ, ಅವ್ರ ಕೆಳಗಡೆ ಬರ್ತಕ್ಕಂಥ ಕ್ರಮವಾಗಿ ಅಧಿಕಾರಿಗಳು ಯಾರ್ಯಾರು ಬರ್ತಾರೆ ಅಂತ ಕೊಟ್ಟಿರ್ತಾರೆ. ಓಕೆ, ನೋಡೋಣ. ಫಸ್ಟು ಮುಖ್ಯ ಭೂಸೇನಾಧಿಕಾರಿಗೆ ಜನರಲ್ ಅಂತ ಕರೀತಾರೆ. ಅವ್ರ ಕೆಳಗಡೆ ಲೆಫ್ಟಿನೆಂಟ್ ಜನರಲ್ ಬರ್ತಾರೆ. ಅವ್ರ ಕೆಳಗೆ ಮೇಜರ್ ಜನರಲ್, ಅವ್ರ ಕೆಳಗೆ ಬ್ರಿಗೇಡಿಯರ್, ಅವ್ರ ಕೆಳಗೆ ಕರ್ನಲ್, ನಂತರ ಲೆಫ್ಟಿನೆಂಟ್ ಕರ್ನಲ್, ಆನಂತರ ಮೇಜರ್, ಆನಂತರ ಕ್ಯಾಪ್ಟನ್, ಆನಂತರ ಲೆಫ್ಟಿನೆಂಟ್, ಈ ರೀತಿಯಾಗಿ ಬರ್ತಾರೆ. ನೌಕಾದಳದಲ್ಲಿ ಅಡ್ಮಿರಲ್, ಆಮೇಲೆ ವೈಸ್ ಅಡ್ಮಿರಲ್, ರಿಯರ್ ಅಡ್ಮಿರಲ್, ಕಮಡೋರ್, ಕ್ಯಾಪ್ಟನ್, ಕಮಾಂಡರ್. ನೋಡಿ, ಕಮಡೋರ್ ಬೇರೆ, ಕಮಾಂಡರ್ ಬೇರೆ. ಕಮಡೋರ್ ಉನ್ನತಾಧಿಕಾರಿ, ಆತನ ಕೆಳಗಡೆ ಕ್ಯಾಪ್ಟನ್ ಬರ್ತಾನೆ, ಕ್ಯಾಪ್ಟನ್ ಕೆಳಗಡೆಗೆ ಕಮಾಂಡರ್ ಬರ್ತಾರೆ. ಆಮೇಲೆ ಲೆಫ್ಟಿನೆಂಟ್ ಕಮಾಂಡರ್, ಲೆಫ್ಟಿನೆಂಟ್, ಸಬ್ ಲೆಫ್ಟಿನೆಂಟ್. ಓಕೆ, ನೆಕ್ಸ್ಟ್ ವಾಯುದಳದಲ್ಲಿ ಏರ್ ಚೀಫ್ ಮಾರ್ಷಲ್, ಏರ್ ಮಾರ್ಷಲ್, ಏರ್ ವೈಸ್ ಮಾರ್ಷಲ್, ಏರ್ ಕಮಾಂಡರ್, ಗ್ರೂಪ್ ಕಮಾಂಡರ್, ವಿಂಗ್ ಕಮಾಂಡರ್, ಸ್ಕ್ವಾಡ್ರನ್ ಲೀಡರ್, ಫ್ಲೈಟ್ ಲೆಫ್ಟಿನೆಂಟ್, ಆಮೇಲೆ ಫ್ಲೈಯಿಂಗ್ ಆಫೀಸರ್. ಈ ರೀತಿಯಾಗಿ ಅಧಿಕಾರಿಗಳು ಬರ್ತಾರೆ. ಓಕೆ, ನೆಕ್ಸ್ಟು ಸೇನಾ ನೇಮಕಾತಿ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಸ್ವ ಇಚ್ಛೆಯಿಂದ ಅವನ ಅಥವಾ ಅವಳ ಯಾವುದೇ ಜಾತಿ, ಧರ್ಮ, ವರ್ಗ ಮತ್ತು ಸಮುದಾಯಕ್ಕೆ ಸೇರಿದವರು ಎಂಬ ತಾರತಮ್ಯವಿಲ್ಲದೇನೆ ಸೇನೆಗೆ ಸೇರಬಹುದು. ಆದರೆ ಸರ್ಕಾರ ನಿಗದಿಪಡಿಸಿದ ಕೆಲವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಮತ್ತು ಆ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತಹ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಈಗ ಎಕ್ಸಾಮ್ಸ್ ಏನು ನಡೆಸ್ತಾರಲ್ಲ, ಎಕ್ಸಾಮ್ಸಲ್ಲಿ ಕೊಟ್ಟಿರ್ತಾರಲ್ಲ ಅರ್ಹತೆಗಳು, ವಿದ್ಯಾರ್ಹತೆ ಯಾವ ಥರ ಇರಬೇಕು. ಪೊಲೀಸ್ ಅಂತ ಬಂದಾಗ ಫಿಸಿಕಲ್ ಟೆಸ್ಟ್ ಎಲ್ಲ ನಡೆಸ್ತಾರೆ, ಅದಕ್ಕೆ ಎತ್ತರ ಎಷ್ಟಿರಬೇಕು, ತೂಕ ಎಷ್ಟಿರಬೇಕು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಆ ರೀತಿಯಾದ ಅರ್ಹತೆಗಳನ್ನು ಹೊಂದಿರಬೇಕು. ಭೂಸೇನೆಯಲ್ಲಿ ಕೆಳದರ್ಜೆ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ನೇಮಕಾತಿ ಹೊಂದ ಬಯಸುವ ಪುರುಷ ಜನಸಂಖ್ಯೆಗೆ ಅನುಗುಣವಾಗಿ ದ ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್, RMP ಅಂತ ಕರೀತಾರೆ, ನೇಮಕಾತಿ ಮಾಡಲಾಗುತ್ತೆ. ಅಂದರೆ ಪುರುಷ ಜನಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿಯನ್ನು ಮಾಡ್ತಾರೆ ಒಟ್ಟು ಜನಸಂಖ್ಯೆಗೆ. ವಾಯುಪಡೆಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮತ್ತು ನೋಂದಣಿ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ ನೇಮಿಸಲಾಗುತ್ತೆ. ಅಂದರೆ ಇದು ಸೆಂಟ್ರಲಲ್ಲಿ ಎಕ್ಸಾಮ್ ನಡೆಸ್ತಾ ಇರ್ತಾರೆ. ನೆಕ್ಸ್ಟು ಇದು ಕೇಂದ್ರ ವಾಯುಪಡೆ ಆಯ್ಕೆ ಮಂಡಳಿ ಮೂಲಕ ನಡೆಯುತ್ತೆ, CASP ಮೂಲಕ ನಡೆಯುತ್ತೆ. ನೌಕಾಪಡೆಯ ನಾವಿಕರ ನೇಮಕಾತಿಯು ನೌಕಾದಳ ನೇಮಕಾತಿ ಸಂಘಟನೆಯ ಮೂಲಕ ನಡೆಯುತ್ತೆ. ಇದು NRO. ನೋಡಿ, ಇವುಗಳ ಫುಲ್ ಫಾರ್ಮ್ ಏನಂತನೂ ಸಹ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಸೆಂಟ್ರಲ್ ಏರ್ಮೆನ್ ಸೆಲೆಕ್ಷನ್ ಬೋರ್ಡ್, ಇದು CASP ಅಂತ ಬರುತ್ತೆ. NRO ಅಂತಂದರೆ ನಾವಲ್ ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್ ಅಂತ ಬರುತ್ತೆ. ಇದರ ಜವಾಬ್ದಾರಿ ಮಾನವ ಸಂಪನ್ಮೂಲ ಯೋಜನೆ ಮತ್ತು ನೌಕಾದಳದ ಕೇಂದ್ರ ಕಚೇರಿ ನಿರ್ದೇಶನಾಲಯದ್ದಾಗಿರುತ್ತೆ. ಓಕೆ, ಇದಲ್ಲದೆ ಈ ಮೂರೂ ಪಡೆಗಳಿಗೆ ಮಹಿಳೆಯರನ್ನು ನೇಮಕಾತಿ ಮಾಡುವಾಗ ಮಹಿಳಾ ಸೇರ್ಪಡೆಯ ವಿಶೇಷ ಯೋಜನೆಯ ಮೂಲಕ ನಡೆಯುತ್ತೆ. ಅಂದರೆ ಮಹಿಳೆಯರಿಗೆ ವಿಶೇಷ ಯೋಜನೆಗಳ ಮೂಲಕ ಇದರಲ್ಲಿ ನೇಮಕಾತಿ ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್, WSES, ಇದು ಫುಲ್ ಫಾರ್ಮ್ ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟು. ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂದರೆ WSES ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇತ್ತೀಚೆಗೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಮಹಿಳೆಯರಿಗೆ ಸೇನಾಪಡೆಗಳ ಎಲ್ಲ ವಿಭಾಗಗಳಲ್ಲಿ ಅಲ್ಪಾವಧಿ ಸೇವೆಯ ಅಂದರೆ 14 ವರ್ಷಗಳಿಗೆ ಸೀಮಿತ ಬದಲಾಗಿ ದೀರ್ಘಾವಧಿಯ ಸೇವೆಗೆ ಅವಕಾಶ ಒದಗಿಸಲಾಗಿದೆ. ಅವರಿಗೆ ಕೇವಲ 14 ವರ್ಷಗಳಿಗೆ ಸೀಮಿತವಾಗಿತ್ತು. ಈ ಸೇನೆಗಳಿಗೆ ಸೇವೆ ಸಲ್ಲಿಸ್ತೀವಿ ಅಂತ ಏನು ಬಯಸಿರ್ತಾರಲ್ಲ ಹೆಣ್ಮಕ್ಳಿಗೆ, ಅವರಿಗೆ ಈ ರೀತಿಯಾಗ 14 ವರ್ಷ ಮಾತ್ರ ಸೀಮಿತವಾಗಿತ್ತು ಕಾರ್ಯನಿರ್ವಹಿಸೋದಕ್ಕೆ. ಬಟ್ ಇತ್ತೀಚೆಗೆ ಇದೇನು ದೀರ್ಘಾವಧಿ ಸೇವೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆ, ನೆಕ್ಸ್ಟು ಅಗ್ನಿಪಥ್ ಯೋಜನೆ. ಅಗ್ನಿಪಥ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಭಾರತದ ಯುವಕರು ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸುವ ಯೋಜನೆಯೇ ಅಗ್ನಿಪಥ್ ಯೋಜನೆ ಆಗಿರುತ್ತೆ. ಈ ಯೋಜನೆ 2022ರಲ್ಲಿ ಆರಂಭವಾಗಿದೆ. 17 ಇಂದ 21 ವರ್ಷ ವಯೋಮಿತಿ ಒಳಗಿನ ಯುವಕರು ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ಅರ್ಹ ಮಾನದಂಡಗಳನ್ನು ಪೂರೈಸಿ ಸೇನಾಪಡೆಗಳಿಗೆ ಸೇರ್ಪಡೆಯಾಗಬಹುದು. 17 ಇಂದ 21 ವರ್ಷ ವಯೋಮಿತಿ ಹೊಂದಿರತಕ್ಕಂಥ ಯುವಕರು ಇರ್ತಾರಲ್ಲ, ಅವರು ಈ ಸೇನೆಗಳಿಗೆ ಸೇರಬೇಕು ಅಂತ ಅವರಿಗೆ ಆಸೆ ಇದ್ದರೆ ಅವರೇನು ಅರ್ಜಿಯನ್ನು ಸಲ್ಲಿಸಿ ಅವರು ಕೊಟ್ಟಿರ್ತಕ್ಕಂಥ ಅರ್ಹತೆಗಳನ್ನು ಮಾನದಂಡಗಳನ್ನು ಪೂರೈಸಿ ಸೇನಾಪಡೆಗೆ ಸೇರ್ಪಡೆ ಆಗಬಹುದು.
ಇವರನ್ನು ಅಗ್ನಿವೀರರು ಅಂತ ಕರೀತಾರೆ. ಇವರು ಕೇವಲ 4 ವರ್ಷಗಳ ಕಾಲ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಓಕೆ, ಕೇವಲ 4 ವರ್ಷಗಳ ಕಾಲ ಸೇನಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಬಹುದು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿ ಪರೀಕ್ಷೆ. ಕೇಂದ್ರ ಲೋಕಸೇವಾ ಆಯೋಗವು UPSC ಈ ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ ನಡೆಸುತ್ತೆ. ಈ ಪರೀಕ್ಷೆ ತೆಗೆದುಕೊಳ್ಳಲು 12ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 12ನೇ ತರಗತಿ ಅಥವಾ ಅದಕ್ಕೆ ಸಮಾನವಾಗಿರ್ತಕ್ಕಂಥ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ರಾಷ್ಟ್ರೀಯ ನೌಕಾ ಅಕಾಡೆಮಿಗೆ ಪ್ರವೇಶ ಪಡೆಯಲು ಈ ಪರೀಕ್ಷೆಯು ಅವಕಾಶವನ್ನು ಒದಗಿಸುತ್ತೆ. ಓಕೆ, ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಈ ಮೇಲ್ಕಂಡ ಅಕಾಡೆಮಿಗಳಲ್ಲಿ ನಿಗದಿತ ತರಬೇತಿ ಪೂರ್ಣಗೊಳಿಸಿದ ನಂತರ ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಗಳಲ್ಲಿ ಸೇನಾಧಿಕಾರಿಗಳ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಓಕೆ, ನೆಕ್ಸ್ಟು ರಕ್ಷಣಾ ಉತ್ಪಾದನೆ. ರಕ್ಷಣಾ ಉತ್ಪಾದನೆಯ ಕಾರ್ಯಚಟುವಟಿಕೆಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದು ರಕ್ಷಣಾ ಉತ್ಪಾದನಾ ಇಲಾಖೆ ವತಿಯಿಂದಲೇ ನಡೆಸುವ ಕಾರ್ಖಾನೆಗಳು ಹಾಗೂ ಎರಡನೆಯದು ಸಾರ್ವಜನಿಕ ವಲಯದಲ್ಲಿನ ರಕ್ಷಣಾ ಉತ್ಪಾದನಾ ಕಾರ್ಖಾನೆಗಳು ಅಂತ ಬರುತ್ತೆ. ಇವುಗಳಲ್ಲಿ ಮೊದಲನೆಯದು ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳು, ಯುದ್ಧ ಟ್ಯಾಂಕ್ಗಳು ಮುಂತಾದವುಗಳನ್ನು ಉತ್ಪಾದಿಸಿದರೆ, ಸಾರ್ವಜನಿಕ ಒಡೆತನದ ಉದ್ದಿಮೆಗಳು ಯುದ್ಧ ಹಡಗುಗಳು, ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು, ಭೂವಾಹನಗಳಾದ ಬುಲ್ಡೋಜರ್ಗಳು, ಜಲಾಂತರ್ಗಾಮಿ ನೌಕೆಗಳು, ಕ್ಷಿಪಣಿಗಳು ಮುಂತಾದವುಗಳು ತಯಾರಾಗುತ್ತೆ. ಓಕೆ, ನೋಡಿ 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರಲ್ಲ ರಕ್ಷಣಾ ಉತ್ಪಾದನೆ ಮಾಡೋದ್ರಲ್ಲಿ. ಮೊದಲನೆಯದು ರಕ್ಷಣಾ ಉತ್ಪಾದನಾ ಇಲಾಖೆ ವತಿಯಿಂದಲೇ ನಡೆಸುವ ಕಾರ್ಖಾನೆಗಳು ಹಾಗೂ ಎರಡನೇದ್ದು ಸಾರ್ವಜನಿಕ ವಲಯದಲ್ಲಿನ ರಕ್ಷಣಾ ಉತ್ಪಾದನಾ ಕಾರ್ಖಾನೆಗಳಂತ ಬರುತ್ತೆ. ಓಕೆ, ಸಾರ್ವಜನಿಕ ಒಡೆತನದ ರಕ್ಷಣಾ ಉತ್ಪಾದನಾ ಉದ್ದಿಮೆಗಳು ಇಲ್ಲಿದ್ದಾವೆ ನೋಡಿ. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದು 1954ರಲ್ಲಿ ಸ್ಥಾಪನೆಯಾಗುತ್ತೆ. ಹಾಗೆ BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, ಇದು 1964ರಲ್ಲಿ ಸ್ಥಾಪನೆಯಾಗುತ್ತೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇದಂತೂ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. HAL ಇದು ಕೂಡ 1964ರಲ್ಲಿ ಸ್ಥಾಪನೆಯಾಗುತ್ತೆ. BDL ಇದು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಬರುತ್ತೆ, ಇದು 1970ರಲ್ಲಿ ಸ್ಥಾಪನೆಯಾಗಿದೆ. ನೋಡಿ, ಇವುಗಳ ಫುಲ್ ಫಾರ್ಮ್ ಏನಂತನೂ ಸಹ ಕೇಳಿದ್ದಾರೆ, ಎಷ್ಟರಲ್ಲಿ ಸ್ಥಾಪನೆಯಾಗುತ್ತೆ ಅಂತಲೂ ಸಹ ಕೇಳಿದ್ದಾರೆ. ಇಂಪಾರ್ಟೆಂಟ್ ನೋಡಿ, ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಈ ಪಾಠ. ನೀಟಾಗಿ ನೋಡ್ಕೊಂಡ್ಬಿಡಿ. ಏನೋ ಎಕ್ಸಾಮ್ಗಿನ್ನೂ ಸ್ವಲ್ಪನೇ ದಿನ ಇದೆ ಅಂತೇಳಿ ಸ್ಕಿಪ್ ಮಾಡ್ತಾ ಏನೋ ಬಿಟ್ಟು ಓದಕ್ಕೆ ಹೋಗಬೇಡ್ರಿ. ನಮ್ಮ ರಕ್ಷಣಾ ಸನ್ನದ್ಧತೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ. ಇಂದು ನಮ್ಮ ರಕ್ಷಣಾ ಪಡೆಗಳು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ರಾಷ್ಟ್ರದ ಗಡಿಯನ್ನು ರಕ್ಷಿಸುವಲ್ಲಿ ನಮ್ಮ ಸೈನಿಕರು ಸದಾ ಸಿದ್ಧರಾಗಿದ್ದಾರೆ. ನಮ್ಮ ಭೂಸೇನೆಯು ಗಾತ್ರದಲ್ಲಿ ಜಗತ್ತಿನಲ್ಲಿಯೇ 4ನೇ ಸ್ಥಾನದಲ್ಲಿದೆ, ವಾಯುಪಡೆಯು 3ನೇ ಸ್ಥಾನದಲ್ಲಿದೆ ಮತ್ತು ನೌಕಾಪಡೆಯು 7ನೇ ಸ್ಥಾನದಲ್ಲಿದೆ. ತುಂಬ ಇಂಪಾರ್ಟೆಂಟ್ ನೋಡಿ, ಎಷ್ಟನೇ ಸ್ಥಾನದಲ್ಲಿ ಯಾವ ಸೇನೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಭೂಸೇನೆಯು ಗಾತ್ರದಲ್ಲಿ ಜಗತ್ತಿನಲ್ಲಿಯೇ 4ನೇ ಸ್ಥಾನದಲ್ಲಿದ್ದರೆ, ವಾಯುಪಡೆ 3ನೇ ಸ್ಥಾನದಲ್ಲಿದೆ, ಹಾಗೆ ನೌಕಾಪಡೆ 7ನೇ ಸ್ಥಾನದಲ್ಲಿದೆ. ಓಕೆ, ನಮ್ಮ ಸೇನೆಯನ್ನು ಬಲಪಡಿಸಲೆಂದೇ ಕಾರವಾರದ ಬಳಿ ಸೀಬರ್ಡ್ ನೌಕಾನೆಲೆ INS ಕದಂಬಯನ್ನು ತೆರೆಯಲಾಗಿದೆ. ಇದು ಸಹ ಕೇಳಿದ್ದಾರೆ, INS ಕದಂಬ ಎಲ್ಲಿದೆ ಅಂತ. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ? ಇದು ಕಾರವಾರದಲ್ಲಿದೆ, ಕರ್ನಾಟಕದ ಕಾರವಾರದಲ್ಲಿದೆ. ಅಲ್ಲದೆ 1958ರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿದೆ ನೋಡಿ. ಓಕೆ, ಭೂಮಿಯಿಂದ ಭೂಮಿಗೆ ಜಿಗಿಯುವ ಕ್ಷಿಪಣಿಗಳಾದ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5, ಪೃಥ್ವಿ 1, ಪೃಥ್ವಿ 2, ಧನುಷ್, ಶೌರಿ ಮತ್ತು ಪ್ರಹಾರ್ ಇವೆಲ್ಲ ನೋಡಿ ಭೂಮಿಯಿಂದ ಭೂಮಿಗೆ ಜಿಗಿಯುವ ಕ್ಷಿಪಣಿಗಳಾಗಿದ್ದಾವೆ. ಭೂಮಿಯಿಂದ ಭೂಮಿಗೆ ಜಿಗಿಯೋದು, ಭೂಮಿಯಿಂದ ಆಕಾಶಕ್ಕೆ, ಆಕಾಶದಿಂದ ಆಕಾಶಕ್ಕೆ, ಈ ರೀತಿಯಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಯಾವ ಕ್ಷಿಪಣಿಗಳು ಯಾವ ರೀತಿಯಾಗಿ ಹಾರಾಟ ಆಗ್ತವೆ ಅಂತ. ತುಂಬ ಇಂಪಾರ್ಟೆಂಟ್ ನೋಡಿ. ಭೂಮಿಯಿಂದ ಭೂಮಿಗೆ ಜಿಗಿಯುವ ಕ್ಷಿಪಣಿಗಳು ಯಾವಂತ ಕೇಳಿದಾಗ ಅಗ್ನಿ ಸರಣಿಗಳು 1, 2, 3, 4, 5 ಈ ರೀತಿಯಾಗಿ ಬರುತ್ತೆ. ಆಮೇಲೆ ಪೃಥ್ವಿ ಸರಣಿಗಳು 1, 2 ಬರುತ್ತೆ. ಆಮೇಲೆ ಧನುಷ್, ಶೌರಿ, ಪ್ರಹಾರ್ ಇವೆಲ್ಲ ಭೂಮಿಯಿಂದ ಭೂಮಿಗೆ ಜಿಗಿತವೆ. ಗಾಳಿಯಿಂದ ಗಾಳಿಗೆ ಜಿಗಿಯುವ ಕ್ಷಿಪಣಿಗಳಾದ ಅಸ್ತ್ರ, ನೊವೇಟರ್ K1000,
ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿಗಳಾದ ಆಕಾಶ್, ತ್ರಿಶೂಲ್, ಬರಾಕ್ 8 ಕ್ರೂಸ್ ಕ್ಷಿಪಣಿಗಳಾದಂತಹ ಬ್ರಹ್ಮೋಸ್ ಮತ್ತು ನಿರ್ಭಯ ಜಲಾಂತರ್ಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾದ ಸಾಗರಿಕ K-15 ಯುದ್ಧ ಟ್ಯಾಂಕ್ ನಿರೋಧಕ ಕ್ಷಿಪಣಿಗಳಾದ ಅಮೋಘ್, ನಾಗ್ ಮತ್ತು ಹೆಲಿನಾ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಎಲ್ಲ ಎಕ್ಸಾಮಲ್ಲೂ ಸಹ ಇದು ಕೇಳಿದ್ದಾರೆ. ಗಾಳಿಯಿಂದ ಗಾಳಿಗೆ ಜಿಗಿಯೋ ಕ್ಷಿಪಣಿ ಯಾವುವು? ಅಸ್ತ್ರ, ನೊವೆಟರ್ K-1000. ಆಮೇಲೆ ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿಗಳು ಆಕಾಶ್, ಆಮೇಲೆ ತ್ರಿಶೂಲ, ಬರಾಕ್ 8. ಕ್ರೂಸ್ ಕ್ಷಿಪಣಿಗಳು ಯಾವಂತನೂ ಸಹ ಕೇಳಿದ್ದಾರೆ, ಬ್ರಹ್ಮೋಸ್, ನಿರ್ಭಯಗಳು. ಇವೆರಡು ಕ್ರೂಸ್ ಕ್ಷಿಪಣಿಗಳಾಗಿದ್ದಾವೆ. ಜಲಾಂತರ್ಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತ ಕೇಳಿದಾಗ ಸಾಗರಿಕ K-15 ಮತ್ತು ಯುದ್ಧ ಟ್ಯಾಂಕ್ ನಿರೋಧಕ ಕ್ಷಿಪಣಿಗಳಂತ ಕೇಳಿದಾಗ ಅಮೋಘ್, ನಾಗ್ ಮತ್ತು ಹೆಲಿನಾ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸಬ್ಮೆರಿನ್, ಆಂಟಿ ಸಬ್ಮೆರಿನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಭಾರತ. ಇಂದು ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮುಂತಾದ ಬಲಾಢ್ಯ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಬೋಫೋರ್ಸ್ ಫಿರಂಗಿಗಳನ್ನು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಪಾಕಿಸ್ತಾನ ನಡುವೆ 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲಿ ಬೋಫೋರ್ಸ್ ಫಿರಂಗಿಗಳನ್ನು ಬಳಸಲಾಗಿತ್ತು, ಸಮರ್ಥವಾಗಿ ಬಳಸಿಕೊಳ್ಳಲಾಗಿದೆ. ಸಮಯ ಬಂದರೆ ಅಣ್ವಸ್ತ್ರ ಹೋರಾಟವನ್ನು ಸಮರ್ಥವಾಗಿ ಎದುರಿಸಬಲ್ಲ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವುದು ಪೋಖ್ರಾನ್ 1 ಎಷ್ಟರಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ 1974ರಲ್ಲಿ. ಹಾಗೆ ಪೋಖ್ರಾನ್ 2 ಇದು 1998ರಲ್ಲಿ ನಡೆಯುತ್ತೆ. ಇವೆಲ್ಲ ಪ್ರಯೋಗಗಳಿಂದ ದೃಢಪಟ್ಟಿದೆ. ಅಲ್ಲದೆ ರಾಷ್ಟ್ರದ ವಿವಿಧ ದೇಶಗಳಲ್ಲಿ 60 ರಕ್ಷಣಾ ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆದ್ದರಿಂದ ನಮ್ಮ ರಾಷ್ಟ್ರದ ಭದ್ರತೆ ಮತ್ತು ಅದರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಸೈನ್ಯಕ್ಕೆ ಸೇರಬೇಕು, ನಮ್ಮ ಸೇನಾ ಪಡೆಗಳಂತೆ ಸರ್ವತ್ಯಾಗಕ್ಕೂ ಸಿದ್ಧರಿರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಯುವ ಪೀಳಿಗೆಗಳು ದೇಶದ ರಕ್ಷಣೆಗಾಗಿ ಸೇರಬೇಕು, ಆಮೇಲೆ ದೇಶದ ಸರ್ವತ್ಯಾಗಕ್ಕೂ ಕೂಡ ಸಿದ್ಧರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಾರ್ಗಿಲ್ ಯುದ್ಧ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1999. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 1999 ಮೇ ಜೂನ್ನಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ. ಮೇ 16ರಂದು ಪಾಕ್ ಸೈನಿಕರು ಕಾಶ್ಮೀರದ ಅತ್ಯಂತ ಎತ್ತರವಾದ ಪ್ರದೇಶದ ಮೇಲೆ ವೈಮಾನಿಕ ದಾಳಿಯನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಆಪರೇಷನ್ ವಿಜಯ್ ಎಂಬ ಹೆಸರಿನಲ್ಲಿ ಭಾರತದ ಭೂಸೇನೆ ಪ್ರತಿ ದಾಳಿಯನ್ನು ಮಾಡುತ್ತೆ. ಇದನ್ನು ಸಹ ಕೇಳಿದ್ರು, ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಿಸಿದೆ. ಕಾರ್ಗಿಲ್ ಯುದ್ಧ 1999ರಲ್ಲಿ ನಡೆಯುತ್ತೆ. ಮೊದಲು ಭಾರತದ ಸೈನ್ಯಕ್ಕೆ ಹಿನ್ನಡೆಯಾಗುತ್ತೆ. ಆನಂತರ ಹೋರಾಟ ದ್ವಿಗುಣಗೊಳಿಸಿ ಬೋಫೋರ್ಸ್ ಬಂದೂಕುಗಳಿಂದ ಜೂನ್ 14ರಂದು ಪ್ರತಿ ದಾಳಿ ಮಾಡಿದಾಗ ಪಾಕಿಸ್ತಾನ ಸೋಲನ್ನು ಅನುಭವಿಸುತ್ತೆ. ಇದೊಂದು ಸಣ್ಣ ಪ್ರಮಾಣದ ಯುದ್ಧವಾದರೂ ಸಹ ವಿಶ್ವದ ಗಮನವನ್ನು ಸೆಳೆಯಿತು. ಶಾಂತಿಪ್ರಿಯ ದೇಶವಾದ ಭಾರತದ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನವನ್ನು ಆಕ್ರಮಣಕಾರಿ ದೇಶ ಎಂದು ಇಡೀ ವಿಶ್ವವೇ ದೂಷಿಸಿತು. ನೋಡಿ, ಇದೊಂದು ಸಣ್ಣ ಪ್ರಮಾಣದ ಯುದ್ಧ ಆಗಿರುತ್ತೆ, ಆದರೂ ಸಹ ಇಡೀ ವಿಶ್ವದ ಗಮನವನ್ನು ಸೆಳೆಯೋದ್ರಲ್ಲಿ ಭಾರತ ಸಫಲವಾಗುತ್ತೆ. ಇಡೀ ವಿಶ್ವನೇ ಪಾಕಿಸ್ತಾನಕ್ಕೆ ಆಕ್ರಮಣಕಾರಿ ದೇಶ ಅಂತ ದೂಷಿಸುತ್ತೆ. ಈ ಯುದ್ಧ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು. ಈ ಯುದ್ಧದಲ್ಲಿ ಭಾರತದ ಸುಮಾರು 30,000 ಸೈನಿಕ ಕಾರ್ಯಾಚರಣೆಗಳು ನಡೆಸ್ತಾರೆ. ಪಾಕಿಸ್ತಾನದ ಆಕ್ರಮಣಕಾರಿ ಸೈನಿಕರ ಸಂಖ್ಯೆ 5,000 ಆಗಿರುತ್ತೆ. ಯುದ್ಧದ ನಂತರ ಭಾರತೀಯ ಸೈನಿಕರು ಎಷ್ಟಾಗಿದ್ರು ಮತ್ತೆ ಪಾಕಿಸ್ತಾನಿ ಸೈನಿಕರು ಎಷ್ಟಾಗಿದ್ರು ಅಂತ ಅಂದಾಜು ಮಾಡಲಾಗಿದೆ. ಭಾರತದ ಭೂಸೇನೆಗೆ ಬೆಂಬಲವಾಗಿ ಭಾರತೀಯ ವಾಯುಪಡೆಯು ಆಪರೇಷನ್ ಸಫೇದ್ ಸಾಗರ್ ಕಾರ್ಯಾಚರಣೆಯನ್ನು ಆರಂಭಿಸಿತು. ಇದು ಸಹ ಕೇಳಿದ್ದಾರೆ ನೋಡಿ, ಆಪರೇಷನ್ ಸಫೇದ್ ಸಾಗರ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಕಾರ್ಗಿಲ್ ಯುದ್ಧದಲ್ಲಿ ಇದು ವಾಯುಪಡೆ ಈ ರೀತಿಯಾದ ಕಾರ್ಯಾಚರಣೆ ನಡೆಸುತ್ತೆ. ಜುಲೈ ಕೊನೆಯ ವಾರದಲ್ಲಿ ಭಾರತ ಸೇನೆ ಅಂತಿಮ ದಾಳಿಯನ್ನು ಆರಂಭಿಸಿತು. ಜುಲೈ 26ರಂದು ಹೋರಾಟ ಸ್ಥಗಿತಗೊಳ್ಳುತ್ತೆ. ಜುಲೈ 26 ನೆನಪಲ್ಲಿ ಇಟ್ಕೊಳ್ರಿ. ಪಾಕಿಸ್ತಾನ ವಿರುದ್ಧ ಗೆಲುವು ಸಾಧಿಸಿದ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಂದರೆ ಕಾರ್ಗಿಲ್ ವಿಜಯೋತ್ಸವ ದಿನ ಅಂತೇಳಿ ಭಾರತದಲ್ಲಿ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಪ್ರತಿ ವರ್ಷನೂ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಣೆ ಮಾಡ್ತೀವಿ. ಯಾಕಂದರೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಜಯವನ್ನು ಸಾಧಿಸಿರುತ್ತೆ. ಆದ್ದರಿಂದ ಆ ವಿಜಯದ ನೆನಪಿಗಾಗಿ ಕಾರ್ಗಿಲ್ ವಿಜಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಓಕೆ,
ನೆಕ್ಸ್ಟು 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆ ಬರುತ್ತೆ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇನ್ನೂ ತುಂಬ ಲೆಂದಿಯಾಗಿದೆ ಕ್ಲಾಸು, ಸೊ ಹಾಗಾಗಿ ಒಂದು ಕ್ಲಾಸಲ್ಲಿ ಇದು ಮಾಡೋದಕ್ಕಾಗೋದಿಲ್ಲ. ತುಂಬಾ ಲೆಂದಿ ಆಗುತ್ತೆ, ಸುಮಾರು 1 ಗಂಟೆ 40 ನಿಮಿಷ ಈ ರೀತಿಯಾಗಿ ಆಗುತ್ತೆ. ಸೊ ಹಾಗಾಗಿ ಈ ಉಳಿದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಓಕೆ, ಬಾಯ್.